ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಭಾಳಷ್ಟು ಜನರು ನಮಗೆ ಯುವ ನಿಧಿ ಯೋಜನೆ ಕಡೆಯಿಂದ ಫೋನ್ ಕರೆ ಬರ್ತಾ ಇದೆ. ವೀಕ್ಷಕರೇ, ಯುವ ನಿಧಿ ಯೋಜನೆ ಕಡೆಯಿಂದ ನಮಗೆ ಕಾಲ್ ಬರ್ತಾ ಇದೆ. ತರಬೇತಿ ಪಡೆಯೋದಕ್ಕೋಸ್ಕರ ಯುವ ನಿಧಿ ಯೋಜನೆ ಕಡೆಯಿಂದ ಕರೆ ಮಾಡ್ತಾ ಇದ್ದಾರೆ. ನಾವು ಹೋಗಬೇಕಾ ಇಲ್ವಾ, ಟ್ರೈನಿಂಗ್ಗೆ ಹೋದರೆ ಹಣ ಬರುತ್ತಾ ಬರಲ್ವಾ, ಇಲ್ಲ ಸ್ಟಾಪ್ ಆಗುತ್ತಾ ಅಂತ ಈ ರೀತಿಯಾಗಿ ಡೌಟ್ಸ್ಗಳನ್ನು ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಯಾರಿಗೆಲ್ಲ ಯುವ ನಿಧಿ ಯೋಜನೆ ಕಡೆಯಿಂದ ಟ್ರೈನಿಂಗ್ ಆಗಿ ಕರೆ ಬರ್ತಾ ಇದೆ ಮತ್ತು ಬಂದಿದೆ ಅಂಥವ್ರಿಗೆ ಈ ವಿಡಿಯೋ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಆಗಿರುತ್ತೆ. ಹೀಗಾಗಿ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ. ಯಾರಿಗೆಲ್ಲ ಕರೆ ಬಂದಿದೆ, ನೀವು ಏನು ಮಾಡಬೇಕು ಎಲ್ಲವೂ ಕೂಡ ವಿವರವಾಗಿ ತಮಗೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡೋಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ್ನು ಆಪ್ಷನ್ ಕೂಡ ಬರುತ್ತೆ, ಹೈಪನ್ನು ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಮತ್ತು ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ನಮಗೆ ಭಾಳಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ನಮಗೆ ಯುವ ನಿಧಿ ಯೋಜನೆ ಕಡೆಯಿಂದ ಫೋನ್ ಕರೆಗಳು ಬರ್ತಾ ಇದ್ದಾವೆ, ತರಬೇತಿಗೆ ಬನ್ನಿ, ಟ್ರೈನಿಂಗ್ನ ತಗೊಳ್ಳಿ ಅಂತ ಫೋನ್ಗಳನ್ನು ಮಾಡ್ತಾ ಇದ್ದಾರೆ. ನಾವು ಟ್ರೈನಿಂಗ್ಗೆ ಹೋಗಬೇಕಾ ಅಥವಾ ಇಲ್ವಾ, ಹೋದರೆ ನಮಗೆ ಯುವ ನಿಧಿ ಯೋಜನೆ ಹಣ ಏನು ಬರ್ತಾ ಇದೆ ಪ್ರತಿ ತಿಂಗಳು ಅದು ಕಟ್ ಆಗುತ್ತಾ, ಹೋಗಿದ ಮೇಲೆ ಯಾವ ರೀತಿ ಟ್ರೈನಿಂಗ್ ಇರುತ್ತೆ, ಏನೆಲ್ಲ ದಾಖಲೆಗಳು ಕೊಡಬೇಕು, ಟ್ರೈನಿಂಗ್ ಆದಮೇಲೆ ಮತ್ತೆ ನಮಗೆ ಕೆಲಸ ಕೊಡ್ತಾರಾ ಅಂತ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇದರೆಲ್ಲದರ ಬಗ್ಗೆಯೂ ಕೂಡ ವಿವರವಾಗಿ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಜನವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಕೂಡ ಬಗ್ಗೆಯೂ ಕೂಡ ಮಾಹಿತಿನ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ಅದೇ ರೀತಿಯಾಗಿ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ ಮೊದಲನೇದಾಗಿ ಹೇಳಬೇಕಂತಂದರೆ ಈ ರೀತಿಯಾಗಿ ಯಾರೆಲ್ಲ ಒಂದು 6 ತಿಂಗಳಾದಮೇಲೆ ಮತ್ತು 10 ತಿಂಗಳ ಅಮೌಂಟ್ನ ತೊಗೊಂಡಿದ್ದೀರಾ ಮತ್ತು 15 ತಿಂಗಳು ಅಮೌಂಟ್ಗಳನ್ನು ತೊಗೊಂಡಿದ್ದೀರಾ, ಈ ರೀತಿಯಾಗಿ ಯಾರೆಲ್ಲ ಒಂದು ಅಮೌಂಟ್ಗಳನ್ನು ಯುವ ನಿಧಿ ಯೋಜನೆ ಕಡೆಯಿಂದ ತೊಗೊಂಡಿದ್ದೀರಾ ಅಂಥವ್ರಿಗೆ ಫೋನ್ ಕರೆಗಳು ಬರ್ತಾ ಇರುವಂಥದ್ದು. ವೀಕ್ಷಕರೇ, ಫೋನ್ ಕರೆ ಬಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ನೀವು ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಯುವ ನಿಧಿ ಯೋಜನೆ ಕಡೆಯಿಂದ ಏನು ಈ ಒಂದು ಟ್ರೈನಿಂಗ್ ತೊಗೊಂಡ್ರೆ ಹಣ ಬರುತ್ತೆ, ಹಣ ಕಟ್ಟಾಗುತ್ತೆ ಅಂತ ನೀವು ಏನೆಲ್ಲ ಡೌಟ್ಸ್ಗಳನ್ನು ಕೇಳಿದ್ರಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಯುವ ನಿಧಿ ಹಣ ಏನು ಬರೋದಿದೆ ಅದು ಕಟ್ ಆಗೋದಿಲ್ಲ ಅಂತ ಇಲಾಖೆ ಕಡೆಯಿಂದಲೇ ಮಾಹಿತಿನ ತಿಳಿಸಿದ್ದಾರೆ. ಯಾರಿಗೆಲ್ಲ ಟ್ರೈನಿಂಗ್ಗೆ ಹೋಗಬೇಕಂತ ಆಸೆ ಇರುತ್ತೆ, ನೀವು ಟ್ರೈನಿಂಗ್ ತೊಗೊಳ್ಬೇಕು ಅಂತಿದ್ದೀರಾ ಅಂತಂದರೆ ನೀವು ಖಂಡಿತವಾಗಿಯೂ ಟ್ರೈನಿಂಗ್ಗೆ ಹೋಗಬಹುದು ಧಾರಾಳವಾಗಿ. ಯಾಕೆ ಅಂತಂದರೆ ಯುವ ನಿಧಿ ಯೋಜನೆ ಕಡೆಯಿಂದಲೇ ಮಾಹಿತಿನ ತಿಳಿಸಿದ್ದಾರೆ. ಟ್ರೈನಿಂಗ್ ತೊಗೊಳ್ಳೋದ್ರಿಂದ, ತರಬೇತಿ ಪಡೆದುಕೊಳ್ಳೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಯುವ ನಿಧಿ ಹಣನ ನಾವು ಸ್ಟಾಪ್ ಮಾಡೋದಿಲ್ಲ. ಇದನ್ನು ವೀಕ್ಷಕರೇ ಯುವಕರಿಗೆ ಕೌಶಲ್ಯಗಳನ್ನು ಕೊಡುವುದಕ್ಕೋಸ್ಕರ ಅವರೇನಾದರೂ ಕೌಶಲ್ಯಗಳನ್ನು, ಸ್ಕಿಲ್ಗಳನ್ನು ಕಲಿಬೇಕು, ಕಲಿತು ಅವರು ಮತ್ತೆ ಮುಂದೆ ಉದ್ಯೋಗಕ್ಕೆ ಹೆಲ್ಪ್ ಆಗಲಿ ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಸರ್ಕಾರದ ಕಡೆಯಿಂದ ಈ ಒಂದು ಟ್ರೈನಿಂಗ್ನ ಕೊಡ್ತಾ ಇರುವಂಥದ್ದು, ತರಬೇತಿನ ಕೊಡ್ತಾ ಇರುವಂಥದ್ದು. ಹೀಗಾಗಿ ಯಾರೂ ಕೂಡ ಹಣ ಸ್ಟಾಪ್ ಆಗುತ್ತೆ, ನಿಮ್ಮದು ಪ್ರತಿ ತಿಂಗಳು ಯುವ ನಿಧಿ ಹಣ ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಅಂತ ಏನಾದರೂ ಡೌಟಲ್ಲಿದ್ದರೆ ಕ್ಲಿಯರಾಗಿ ಇಲಾಖೆ ಕಡೆಯಿಂದ ಮಾಹಿತಿನ ತಿಳಿಸಿದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಹಣನ ಸ್ಟಾಪ್ ಆಗೋದಿಲ್ಲ, ಕಟ್ ಆಗೋದಿಲ್ಲ ಅಂತ ತಿಳಿಸಿದ್ದಾರೆ. ಇದು ಕ್ಲಿಯರಾಗಿ ಅರ್ಥ ಆಗಿದೆ ಅನ್ಕೋತೀನಿ ವೀಕ್ಷಕರೇ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಈ ಒಂದು ಟ್ರೈನಿಂಗ್ಗೆ ಹೋಗಬೇಕಂತಂದರೆ ಏನೆಲ್ಲ ದಾಖಲೆಗಳನ್ನು ಕೊಡಬೇಕು ಅಂತ ಮಾಹಿತಿನ ಕೇಳ್ತಾಯಿದ್ರು. ವೀಕ್ಷಕರು, ಇದ್ರ ಬಗ್ಗೆ ಹೇಳೋದಾದರೆ ನಿಮಗೆ ಕರೆ ಮೂಲಕ ಎಲ್ಲಿ ನೀವು ಬರಬೇಕು ಅಂತ ಮಾಹಿತಿನ ಅವರು ತಿಳಿಸ್ಕೊಡ್ತಾರೆ. ಅಲ್ಲಿ ನೀವು ಒಂದು ಯುವ ನಿಧಿ ಅಕ್ಲೋಜ್ಮೆಂಟು ಮತ್ತು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು, ಈ ರೀತಿಯಾಗಿ ನೀವೇನೆಲ್ಲ ಒಂದು ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ನಿಮ್ಮ ಡಿಗ್ರಿ, 10th ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಎಲ್ಲ ಆಲ್ ಸಮ್ ಮಾರ್ಕ್ಸ್ ಕಾರ್ಡ್ಸ್ಗಳನ್ನು ಎಲ್ಲವೂ ಕೂಡ ತೆಗೆದುಕೊಂಡು ಹೋಗಬೇಕು ಅಂತ ಮಾಹಿತಿನ ತಿಳಿಸಿದ್ದಾರೆ. ಜೊತೆಗೆ ನಿಮ್ಮದು ಯಾವ ಜಿಲ್ಲೆಯಲ್ಲಿರುತ್ತೆ, ಜಿಲ್ಲೆಯಿಂದ ಕರೆ ಬಂದಾಗ ಆವಾಗ ದಾಖಲೆ ಕೂಡ ಏನೆಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಬರಬೇಕು ಅಂತ ನೀವು ಕೂಡ ಒಂದು ಸಾರಿ ಕೇಳಿ, ಅವರಿಗೆ ಕೇಳಿದ ತಕ್ಷಣ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ನೀವು ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋದಾಗ ಅಲ್ಲಿ ಏನು ಟ್ರೈನಿಂಗ್ ಕೊಡ್ತಾರೆ, ಟ್ರೈನಿಂಗ್ ಕೊಡುವಲ್ಲಿ ನಿಮ್ಮದು ಮೊದಲನೇದಾಗಿ ರಿಜಿಸ್ಟ್ರೇಷನ್ನ ಮಾಡಿಸ್ಕೊಳ್ತಾರೆ. ಅಂತಂದರೆ ಅವರ ಹತ್ತಿರ ಇಷ್ಟು ವಿದ್ಯಾರ್ಥಿಗಳದ್ದು ನಾವು ರಿಜಿಸ್ಟ್ರೇಷನ್ನ ಮಾಡಿಸ್ಕೊಂಡಿದ್ದೀವಿ, ಈ ಯುವ ನಿಧಿ ಏನು ತರಬೇತಿಗಾಗಿ ಇಷ್ಟು ಜನ ರಿಜಿಸ್ಟ್ರೇಷನ್ನ ಮಾಡಿಸ್ಕೊಂಡಿದ್ದಾರೆ ಅಂತ ದಾಖಲೆ ಕೂಡ ಇರುವಂಥದ್ದು, ಪ್ರೂಫ್ ಕೂಡ ಇರುವಂಥದ್ದು. ಹೀಗಾಗಿ ಮೊದಲನೇದಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾರೆ. ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ ನಂತರ ಯಾವಾಗಿನಿಂದ ನೀವು ಟ್ರೈನಿಂಗ್ಗೆ ಬರಬೇಕು ಅಂತ ಅವರು ಮಾಹಿತಿನ ತಿಳಿಸ್ಕೊಡ್ತಾರೆ. ಆವಾಗಿನಿಂದ ನೀವು ಟ್ರೈನಿಂಗ್ನೇ ಹೋಗಬೇಕಾಗುತ್ತೆ. ಟ್ರೈನಿಂಗ್ ಹೋದ್ಮೇಲೆ ನಿಮಗೆ ಒಂದು ಸರ್ಟಿಫಿಕೇಟ್ ಕೂಡ ಒಂದು ಕೊಡ್ತಾರಂತೆ. ಸರ್ಟಿಫಿಕೇಟ್ ಕೊಟ್ಟಾದಮೇಲೆ ನೀವು ಮತ್ತೆ ನಿಮಗೆ ಒಂದು ಯಾವುದಾದ್ರೂ ಸ್ಕಿಲ್ನ ಕಲಿತೀರಿ ಅಂತಂದರೆ
ಸ್ಕಿಲ್ ಕಲಿತ ಮೇಲೆ ನಿಮಗೆ ಮುಂದೆ ಉದ್ಯೋಗಕ್ಕೆ ಬಹಳ ಅನುಕೂಲ ಆಗಲಿ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಸರ್ಕಾರದ ಕಡೆಯಿಂದ ಅಂತಂದರೆ ತರಬೇತಿನ ಕೊಡ್ತಾ ಇರುವಂಥದ್ದು. ಹೀಗಾಗಿ ಯಾರು ಕೂಡ ಹಣ ಸ್ಟಾಪ್ ಆಗುತ್ತೆ ನಿಮ್ಮದು ಬರೋದು ಏನು ಪ್ರತಿ ತಿಂಗಳು ಇವನಿದೆ ಹಣನ ತೊಗೊಳ್ತಾ ಇದ್ದೀರಿ ಅವನ ಹಣನ ಸ್ಟಾಪ್ ಆಗುತ್ತೆ ಅಂತ ಯಾವುದೇ ರೀತಿಯಾಗಿ ಡೌಟ್ ಕೂಡ ಇಟ್ಕೊಳ್ಬೇಡಿ. ಖಂಡಿತವಾಗಿಯೂ ಹಣನ ಸ್ಟಾಪ್ ಆಗೋದಿಲ್ಲ ಅಂತ ತಿಳಿಸಿದರೆ ನಾವು ಏನು 2 ವರ್ಷ ಹಣನ ಕೊಡ್ತೀವಿ ಅಂತ ಮಾಹಿತಿನ ತಿಳಿಸಿದ್ರು ಸರ್ಕಾರದ ಕಡೆಯಿಂದ, ಅದೇ ರೀತಿಯಾಗಿ ಕೊಡ್ತೀವಿ ಅಂತ ಇಲಾಖೆ ಕಡೆಯಿಂದನೇ ಮಾಹಿತಿನ ತಿಳಿಸಿರುವಂಥದ್ದು. ತಿಳಿಸಿರ್ತಕ್ಕಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ವೀಕ್ಷಕರು, ಏನು ಜನವರಿ ತಿಂಗಳದು ಸೆಲ್ಫ್ ಡಿಕ್ಲೇಷನ್ ಈಗಾಗಲೇ ಪ್ರಾರಂಭ ಆಗಿದೆ. ಇನ್ನೂ ಯಾರೂ ಸಲ್ಲಿಸಿಲ್ಲ. ದಯವಿಟ್ಟು ಆದಷ್ಟು ಬೇಗ ಸೆಲ್ಫ್ ಡಿಕ್ಲೇಷನ್ನ ಮಾಡಿ. ಮುಂದೆ ಸರ್ವರ್ ಪ್ರಾಬ್ಲಮ್ ಆಗಬಹುದು. ಹೀಗಾಗಿ ಸೆಲ್ಫ್ ಡಿಕ್ಲೇಷನ್ ಪ್ರಾರಂಭ ಆಗಿದ್ದು ಇದೇ ಜನವರಿ 25ನೇ ತಾರೀಕು ಒಳಗಾಗಿ ಆಲ್ಮೋಸ್ಟ್ ಆಗಿ ಎಲ್ಲರೂ ಕೂಡ 20ನೇ ತಾರೀಕು ಒಳಗಾಗಿ ಸೆಲ್ಫ್ ಡಿಕ್ಲೇಷನ್ ಸಲ್ಲಿಸಿದರೆ ಯಾವುದೇ ರೀತಿಯಾಗಿಂಥ ಸರ್ವರ್ ಸಮಸ್ಯೆ ಆಗದೇ ಇರುವ ಹಾಗೆ ನೀವು ಸೆಲ್ಫ್ ಡಿಕ್ಲೇಷನ್ನ ಸಲ್ಲಿಸಬಹುದು ಅಂತ ಹೇಳ್ತಾ ಇಷ್ಟು ಒಂದು ಯುವನಿಧಿ ಯೋಜನೆ ಬಗ್ಗೆ ಇರತಕ್ಕಂಥ ಅಪ್ಡೇಟ್ಸ್ಗಳನ್ನು ನೀವು ಕೇಳಿರುವಂಥ ಡೌಟ್ಸ್ಗಳನ್ನು ಎಲ್ಲವೂ ಕೂಡ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ವಿಡಿಯೋನ ಶೇರ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.